ಓಂ ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ದೇಹಿನೋऽಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರಿ ಓಂ. ನಾವಿವತ್ತೆಲ್ಲರೂ ಕೂಡಿ ಹೇಮರೆಡ್ಡಿ ಕಾಲನಿಯ ಗಣಪತಿ ದೇವಸ್ಥಾನದಲ್ಲಿ ಒಂದು ಗೀತಾ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಗೀತಾ ಜಯಂತಿ ನಿಮಿತ್ತದಿಂದಾಗಿ ನಾವು ಭಗವದ್ಗೀತೆಯ ಒಂದೆರಡು ಶ್ಲೋಕಗಳನ್ನು ಅರ್ಥವನ್ನು ತಿಳಿದುಕೊಂಡಿದ್ದೇ ಆದರೆ ನಿಜವಾಗಿಯೂ ಗೀತಾ ಜಯಂತಿ ಆಚರಿಸಿದಂತೆ. ಅದಕ್ಕಾಗಿ ಇದು ಭಗವದ್ಗೀತೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರ್ತೈತ್ರಿ. ಇದನ್ನು ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಹೇಳಲಾಗಿದೆ. ಅದು ಸಹಿತ ಅವನು ಮೋಹಗ್ರಸ್ತನಾಗಿದ್ದ. ಆ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದಲ್ಲಿ ಅವನು ಮೋಹಗ್ರಸ್ತನಾಗಿದ್ದ. ನನ್ನ ಎಲ್ಲ ಪ್ರಿಯ ಜನರಿಗೆ ನಾನು ಹೇಗೆ ಕೊಲ್ಲಲಿ ಎನ್ನುವಂತಹ ಒಂದು ಮೋಹಕ್ಕೆ ಒಳಗಾಗಿದ್ದಕ್ಕನೇ ಭಗವಂತ ಅವನಿಗೆ ಈ ಭಗವದ್ಗೀತೆಯನ್ನು ಹೇಳಿ ಅವನ ಮೋಹವನ್ನು ದೂರ ಮಾಡ್ತಾನೆ. ಅದಕ್ಕಾಗಿ ಎಲ್ಲ ದುಃಖಕ್ಕೇನು ಕಾಣಪ್ಪ ಅಂದರೆ ಮೋಹರಿ. ನಾನು ನನ್ನದು, ನಾನು ಮತ್ತು ನನ್ನದು ಇವು ಎರಡೂ ಏನಿದಾವಲ್ಲ ನಮಗೆ ದುಃಖವನ್ನು ತಂದುಕೊಡುವಂತಹ ಶಸ್ತ್ರಗಳು. ಅದಕ್ಕಾಗಿ ಭಗವಂತ ಇಲ್ಲೇ ನಿಜವಾದ ನಾನುವಿನ ಜ್ಞಾನ ಕೊಡ್ತಾರೆ. ನನ್ನದು ಅನ್ನೋದು ಏನಿಲ್ಲ ಇಲ್ಲರಿಲ್ಲೇ ಇರೋದೆಲ್ಲವೂ ಪರಮಾತ್ಮನದೇ. ಈಶಾವ್ಯಾಸಮಿದಗುಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್. ಅದಕ್ಕಾಗಿ ಈ ಒಂದು ಧರ್ಮಯುದ್ಧದಲ್ಲಿ ಆ ಕೃಷ್ಣ ಅರ್ಜುನನಿಗೆ ಹೇಳಿ ಅವನಿಗೆ ನಿಮಿತ್ತ ಇಟ್ಟುಕೊಂಡು ನಮಗೆಲ್ಲರಿಗೂ ಕೂಡ ಆ ಭಗವದ್ಗೀತೆಯನ್ನು ಬೋಧಿಸಿರುವಂತಹ ಶ್ರೇಷ್ಠವಾಗಿರುವಂಥ ಮಾರ್ಗಶಿರ್ಷದ ಏಕಾದಶಿಯ ದಿನ ಅದನ್ನು ಹೇಳಲಾಗಿದೆ. ಅದಕ್ಕಾಗಿ ಮಾರ್ಗಶಿರ್ಷ ಮಾಸಾನ ಮಾರ್ಗಶಿರ್ಷೋಹಂ ಅಂತ ಹೇಳ್ತಾರೆ. ಹೀಗಾಗಿ ಮಾರ್ಗಶಿರ್ಷ ಮಾಸ ಅದಕ್ಕೆ ಶ್ರೇಷ್ಠ ಅಂತ ಹೇಳಿದರೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿರುವಂತಹ ಮಾಸರಿ. ಅದಕ್ಕಾಗಿ ಇಲ್ಲಿ ಜ್ಞಾನದ ಭಂಡಾರವನ್ನೇ ಕೊಟ್ಟಿದ್ದಾನೆ. ಜೀವನದಲ್ಲಿ ಒಂದು ಸಲ ಆದರೂ ಭಗವದ್ಗೀತೆಯನ್ನು ಕೇಳಲೇಬೇಕ್ರಿ, ಓದಬೇಕು, ಅದನ್ನು ಕೇಳಬೇಕು, ಅದರಂತೆ ಅದರ ಅರ್ಥವನ್ನು ಕೂಡ ತಿಳಿದುಕೊಳ್ಳಬೇಕು, ಅದರಂತೆ ನಾವು ಜೀವಿಸಬೇಕು. ಅಂದರೆ ನಾವು ಮುಕ್ತರೇ ಆಗ್ತೇವೆ ಅಂಥೇಳಿ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕೃಷ್ಣ ಎಲ್ಲವನ್ನೂ ಕೂಡ ಯುದ್ಧ ಮಾಡಿದ್ದ ಸಹಿತ ಕೃಷ್ಣರೇ. ಹೀಗಾಗಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಹೇ ಅರ್ಜುನ, ನೀ ಯುದ್ಧ ಮಾಡ್ತಾ ಇಲ್ಲಪ್ಪ, ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ಕೇವಲ ನೀನು ನಿಮಿತ್ತನಾಗಿದ್ದೀಯಾ, ಅದೆಲ್ಲ ಮಾಡೋದೆಲ್ಲ ನಾನು ಮಾಡ್ತೇನೆ ಅಂಥೇಳಿ. ಆದರೂ ಸಹಿತ ಅವನು ದುಃಖಿತನಾಗಿದ್ದಕ್ಕನೇ 1ನೇ ಅಧ್ಯಾಯದಲ್ಲಿ ಕೃಷ್ಣ ಏನನ್ನೂ ಮಾತನಾಡುವುದಿಲ್ಲ. ಅವನ ಕಷ್ಟ ಸುಖಗಳನ್ನೆಲ್ಲ ಹಸನ್ಮುಖನಾಗಿ ಕೇಳ್ತಾನೆ. 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಅವನು ಉಪದೇಶವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ 11ನೇ ಶ್ಲೋಕವೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಭಗವದ್ಗೀತೆ 2ನೇ ಅಧ್ಯಾಯದ 11ನೇ ಶ್ಲೋಕ ಅದು ಹೇಳ್ತಾರೆ, ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಸಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಅಂದರೆ ಯಾವುದರ ಸಲುವಾಗಿ ನಾವು ಅಳಬಾರದು ಅಂತ ಹೇಳ್ತಾರೆ. ಗತಾಸೂನ ಅಗತಾಸೂನ, ಉಸಿರು ಇದ್ದವರ ಬಗ್ಗೆ ಆಗಲಿ ಉಸಿರು ಹೋಗಿದ್ದವರ ಬಗ್ಗೆ ಆಗಲಿ ನೀ ದುಃಖಿಸಿ ಏನೂ ಫಲವಿಲ್ಲ. ಆದರೆ ನೀನು ಹೇಗೆ ಮಾತನಾಡ್ತಾ ಇದ್ದೀಯಪ್ಪ ಅಂತೇಳಿದ್ರೆ ಪಂಡಿತನಂತೆ ಮಾತಾಡ್ತಾ ಇದ್ದೀಯ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಗತಾಸೂನ ಗತಾಸೂಂಶ ನಾನು ಶೋಚಂತಿ ಪಂಡಿತಾಃ. ಪಂಡಿತ ಯಾರು ಅಂತ ಹೇಳಿದರೆ ಯಾವುದಕ್ಕೂ ಎದಕ್ಕಾಗಿಯೂ ಯಾರು ಅಳುವುದಿಲ್ಲವೋ ಅವರು ಪಂಡಿತರು. ಅಂದರೆ ಜೀವನದಲ್ಲಿ ಸುಖ ದುಃಖಗಳು ಬರುವಂಥದ್ದೇ. ಬಂದಿದ್ದನ್ನು ಎದುರಿಸಬೇಕು, ಬಂದಿದ್ದನ್ನು ಯುದ್ಧದಂತೆ ಹೋರಾಡಬೇಕು. ಅದಕ್ಕಾಗಿ ನೀನು ಬೆನ್ನು ತೋರಿಸಬಾರ್ದಂತ ಹೇಳ್ತಾನೆ. ಹೇಳಿದ ನಂತರ ಮುಂದಿನ 12ನೇ ಶ್ಲೋಕದಲ್ಲಿ ಹೇಳ್ತಾನೆ, ನೋಡಪ್ಪ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಅಂತ ಹೇಳಿದರೆ ಅಹಂ ತ್ವಂ ವಯಂ ಅಂತ ಹೇಳಿದರೆ ಇಲ್ಲಿ ಹೇಳ್ತಾನೆ, ನಾನು ಇಲ್ಲಂತಿದ್ದಿದ್ದಿಲ್ಲ, ನಾನು ಮೊದಲಿನಿಂದಲೇ ಇದ್ದವನು. ತ್ವಂ ಅಂತ ಹೇಳಿದರೆ ನೀನು ಮೊದಲಿನಿಂದಲೇ ಇದ್ದವನು. ಇಲ್ಲಿರುವಂತಹ ಜನಾಧಿಪಾಹ ಅಂತ ಹೇಳಿದರೆ ಎಲ್ಲ ರಾಜರೂ ಕೂಡ ಮೊದಲಿನಿಂದ ಇದ್ದವರೇ, ಇಲ್ಲಂತಿಲ್ಲ. ಎಲ್ಲರೂ ಆತ್ಮಸ್ವರೂಪವಾಗಿ ನಾವು
ಸದಾ ಕಾಲನೂ ಇರ್ತೇವೆ ರೀ. ನಮಗೆ ಶರೀರ ಇರೋದಕ್ಕಿಂತ ಮುಂಚಿತವಾಗಿಯೂ ಇರುತ್ತೇವೆ, ಶರೀರ ಇದ್ದಾಗಲೂ ನಾನಿರುತ್ತೇನೆ. ಅದರಂತೆ ಈ ಶರೀರ ಬಿಟ್ಟರೂ ಸಹಿತ ನಾವು ಇರುವಂಥವರೇ. ಆತ್ಮಕ್ಕೆ ನಾಶ ಎನ್ನುವುದಿಲ್ಲ, ಶರೀರಕ್ಕೆ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಎಂದಾದರೂ ಅದು ನಾಶೀವಂತನೇ, ಆದರೆ ಆತ್ಮ ಮಾತ್ರ ಅಜಃ ನಿತ್ಯ ಶಾಶ್ವತ ಪುರಾಣ. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಯಾವಾಗಲೂ ಕೂಡ ಇರುವಂಥದ್ದೇ. ಅದಕ್ಕಾಗಿ ನೀನು ದುಃಖಿಸಬಾರದು. ಹೇಗೆ ಅಂತ ಹೇಳಿದರೆ, ನೀನು ದೇಹವೇ ಇರಬೇಕಪ್ಪ ಅಂದಿದ್ದರೂ ಸಹಿತ ನಾವು ಹುಟ್ಟಿದಾಗಿದ್ದ ದೇಹನೇ ಇರಂಗಿಲ್ಲ ರೀ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ. ಈ ಶರೀರ ಬಾಲ್ಯಾವಸ್ಥೆ ಇತ್ತು, ಬಾಲ್ಯಾವಸ್ಥಾದ ಶರೀರ ನಾಶ ಆದ ನಂತರವೇ ಯೌವನಾವಸ್ಥದ ಶರೀರ ಬಂತು. ಯೌವನಾವಸ್ಥದ ಶರೀರ ಹೋದ ಮೇಲೇ ವೃದ್ಧಾವಸ್ಥದ ಶರೀರನೇ ಬಂತು. ನಿನ್ನ ಶರೀರ ಆದರೂ ಸಹಿತ ಈಗ ಎಲ್ಲಿದೆ ಅಂತ ಕೇಳ್ತಾನ್ರಿ. ಅದಕ್ಕಾಗಿ ಬಾಲ್ಯಾವಸ್ಥಾದಲ್ಲಿ ನಮಗೆ ಎಷ್ಟು ಆರಾಮ್, ಯಾವ ಕಮಿಟ್ಮೆಂಟೇ ಇರೋಂಗಿಲ್ಲ ರೀ. ಏನು ದುಡ್ಯಾಕೆ ಹೋಗುವಂಗಿರಂಗಿಲ್ಲ, ಏನು ಅಡುಗೆ ಮಾಡ್ಬೇಕಂತ ಇರೋಂಗಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಭಾಳ ಪ್ರೀತಿ ಅಂತ ಹೇಳಿದರೆ ಬಾಲ್ಯಾವಸ್ಥಾನ ಅನ್ನಿಸ್ತೈತೆ ರೀ. ಎರಡನೇ ಅವಸ್ಥಾ ಯೌವನಾವಸ್ಥಾದಲ್ಲಿ ನಮಗೆ ಎಷ್ಟೋ ಕಮಿಟ್ಮೆಂಟ್ ಬರ್ತಾವ್ರಿ. ಹುಡುಗರ್ಗೆ ದಾಡಿ ಮೀಸಿ ಮಾಡ್ಕೊಳಕ್ಕೂ ಟೈಮ್ ಬೇಕು ರೀ. ಹುಡುಗ್ಯಾರ್ದು ಕಠಿಣದ, ಹುಡುಗರ್ದು ಕಠಿಣದ, ಅವ್ರದ್ದು ಡಿಲೆವರಿ ಅಂತ ಇರ್ತೈತಿ. ಜೀವನದಲ್ಲಿ ಯೌವನಾವಸ್ಥಾ ಬಹಳ ಸಂಘರ್ಷದಿಂದ ಕೂಡಿರ್ತೈತಿ ರೀ. ಜೀವನದಲ್ಲಿ ನಾನು ಏನಾದರೂ ಸಾಧಿಸಬೇಕಾಗಿದ್ದೆ ಆದರೆ ಯೌವನಾವಸ್ಥೆನೇ ರೀ. ಅದಕ್ಕಾಗಿ ಹೇಳ್ತಾನೆ ಭಗವಂತ, ಅದು ಬಾಲ್ಯಾವಸ್ಥಾದ ನಷ್ಟ ಆಗಿ ಯೌವನಾವಸ್ಥಾ ಬಂತು. ಯೌವನಾವಸ್ಥಾನೂ ಬೇಕನ್ನಿಸ್ತೈತೆ ರೀ. ವೃದ್ಧಾವಸ್ಥಾದೊಳಗೆ ಇನ್ನೂ ತ್ರಾಸದ ರೀ ಜೀವನ. ಆವಾಗ ನಾವು ಹಂಗೆ ಹೊರಗೆ ಹೋಗ್ಬೇಕಂದ್ರೆ ಹೋಗಂಗಿಲ್ಲ ರೀ. ಕೋಲ್ ಹುಡುಕ್ಬೇಕು ರೀ ನಾವು. ಆವಾಗ ಕೋಲ್ ಹುಡುಕ್ಬೇಕು. ಹಲ್ಲು ತೆಗೆಸಿದ್ರೆ ಹಲ್ಲಿನ ಸಟ್ಟು ತೊಳೆಯೋದು ಹೆಚ್ಚಿನ ಕೆಲಸನ ರೀ. ಗುಳಿಗೆ ಇಲ್ದ ಊಟ ಮಾಡುವಂಗಿಲ್ಲ, ಎಷ್ಟು ತ್ರಾಸದ ರೀ. ಅದಕ್ಕಾಗಿ ಹೇಳ್ತಾರೆ, ಇದು ಬಾಲ್ಯಾವಸ್ಥಾ, ಯೌವನಾವಸ್ಥಾ, ವೃದ್ಧಾವಸ್ಥಾ ಅದಲ್ಲ, ಒಂದಕ್ಕಿಂತ ಒಂದು ಕಷ್ಟದಾಯಕದ ರೀ. ಈ ಶರೀರ ಯಾವಾಗ ಧರಿಸೇವೆ ನೋಡ್ರಿ, ಇದು ಕಷ್ಟದ ರೀ. ಇದ್ರಾಗ ನೀವು ಸುಖ ಹುಡುಕಕ್ಕೆ ಹೋದ್ರೆ ಏನು ಸುಖ ಸಿಗಂಗಿಲ್ಲ ರೀ. ಇದು ಶರೀರಕ್ಕೆ ನೀವು ಎಷ್ಟು ಚಂದ ಮಾಡಿದ್ರು ಏನದ ಏನು ಚೆಂದಾಗಿ ಉಳಿಯಂಗಿಲ್ಲ ರೀ. ನಿಮಗೆ ವಯಸ್ಸಾತಪ್ಪ ಅಂತ ಹೇಳಿದ್ರೆ ಗೊತ್ತಾಗ್ತೈತೆ ರೀ ನಮಗೆ. ನೀವು ಎಷ್ಟೇ ಹೇರ್ ಡೈ ಮಾಡ್ಕೋರಿ, ನೀವು ಎಷ್ಟೇ ಹಲ್ಲಿನ ಸಟ್ಟು ಹಾಕೋರಿ, ನೀವು ಏನೇ ಮಾಡಿರಿ, ನಹಿ ನಹಿ ರಕ್ಷತಿ ಡುಕುರಂಕರಣೆ. ಇದಕ್ಕೆ ನೀನು ಎಷ್ಟೇ ರಕ್ಷಣೆ ಮಾಡಲಿಕ್ಕೂ ಹೋದರೂ ಸಹಿತ ರಕ್ಷಣೆ ಆಗಲಾರ್ದಂಥದ್ದು. ಅದಕ್ಕಾಗಿ ದೇಹಗಳು ಹೋಗುತ್ತವೆ, ಮತ್ತೆ ಪುನರ್ಜನ್ಮಕ್ಕೆ ನೀ ಬರುತ್ತೀಯ. ಧೀರಸ್ತತ್ರನ ಮುಹ್ಯತಿ ಅಂತ ಹೇಳಿದರೆ, ಧೀರನಾಗಿದ್ದವನು ಇದರಿಂದ ಮೋಹಗೊಳ್ಳುವುದಿಲ್ಲ. ಶರೀರದ ಸಲುವಾಗಿ ಅವನು ಮೋಹಗ್ರಸ್ತನಾಗುವುದಿಲ್ಲ. ಹೀಗಾಗಿ ಮುಂದಿನ ಶ್ಲೋಕದಲ್ಲಿ 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಹೇ ಭಾರತ, ಭಾ ಅಂತ ಹೇಳಿದರೆ ಪ್ರಕಾಶ, ರಥ ಅಂದರೆ ರಮಿಸುವನು. ಯಾರು ಪ್ರಕಾಶದಲ್ಲಿ ರಮಿಸುತ್ತಾರೋ ಅವನಿಗೆ ಭಾರತ ಅಂತ ಹೇಳ್ತಾರೆ. ಅದಕ್ಕಾಗಿ ಆತ್ಮಜ್ಯೋತಿನೇ ಬೆಳಕ್ರಿ. ಆ ಆತ್ಮ ಇದ್ದರೆ ಕಣ್ಣು ಬೆಳಕಾಗಿ ಕಾಣ್ತೈತಿ, ಹೊರಗಿನ ಬೆಳಕು ಕಾಣಿಸ್ತೈತಿ ರೀ. ಅದಕ್ಕಾಗಿ ಅವನಿಗೆ ಆತ್ಮ ಸಂಬೋಧನೆಯಿಂದ ಬೋಧಿಸ್ತಾ ಇದ್ದಾನೆ, ಎದ್ದೇಳು ಭಾರತ ಅಂಥೇಳಿ. ಏನಪ್ಪ ಅಂತ ಹೇಳಿದರೆ, ಜೀವನದಲ್ಲಿ ನೀ ಬಂದಿದ್ಯಪ್ಪ ಅಂತ ಹೇಳಿದರೆ ಶೀತ ಉಷ್ಣ ಸುಖ ದುಃಖ ಇವೆಲ್ಲ ಬಂದು ಹೋಗುವಂಥದ್ದರಿ. ಯಾವುದೂ ಶಾಶ್ವತ ಅಲ್ಲ. ಹೇಗೆ ಇದು ಬಂದಿದ್ದ ಈ ಕಾಲ ಸ್ಥಿರವಲ್ಲ. ನಮಗೆ ಬೇಸಿಗೆ ಕಾಲದಲ್ಲಿ ಗಾಳಿ ಬೇಕನ್ನಿಸ್ತೈತೆ ರೀ. ಆವಾಗ ಎಷ್ಟು ಬಿಸಿಲಿರ್ತೈತೆ ರೀ. ಬಿಸಿಲಿದ್ದಿದ್ದ ಅದು ಸ್ಥಿರವಾಗಿರ್ತೈತೆ ಏನ್ರಿ, ಮಳೆ ಬರ್ತೈತೆ ರೀ. ಮಳೆನೂ ಸಹಿತ ಸಾಕಾಗ್ತೈತಿ, ಚಳಿಗಾಲ ಬರ್ತೈತೆ ರೀ. ಯಾವುದು ಚಲೋ ಅನ್ನಕ್ಕೆ ಬರೋಂಗಿಲ್ಲ, ಯಾವುದಕ್ಕೂ ಕೆಟ್ಟ ಅನ್ನಕ್ಕೆ ಬರೋಂಗಿಲ್ಲ ರೀ. ಬಾರದು ಬಪ್ಪದು ತಪ್ಪದು, ಬರೋದು ಬರ್ತೈತಿ, ಹೋಗೋದು ಹೋಗ್ತೈತಿ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ನಿತ್ಯ. ಬಂದೈತಲ್ಲ ಹೋಗ್ತೈತ್ರಿ, ಹೋಗೋ ತನಕ ತಡ್ಕೋಬೇಕ್ರಿ. ರೋಗಗಳು ಸಹಿತ ಬಂದಿರ್ತಾವ್ರಿ, ಕ್ರಮೇಣ ಕಡಿಮೆ ಆಗ್ತಾವ್ರಿ. ಚಿಂತೆ ಮಾಡಬಾರ್ದು, ಬರ್ತೈತಿ. ಎಲ್ಲಕ್ಕಿಂತ ದೊಡ್ಡ ತ್ರಾಸ ಅಂತ ಹೇಳಿದ್ರೆ ನನಗರ ಕ್ಯಾನ್ಸರ್ ಅನ್ನಿಸ್ತೈತ್ರಿ. ಎಷ್ಟು ದೀರ್ಘಕಾಲ ರೀ, ವರ್ಷಾಂಗಟ್ಲೆ ಟ್ರೀಟ್ಮೆಂಟ್ ರೀ. ಆ ಔಷಧಿ ಯುಕ್ತಲಿಂದ ಅವನ ಏನು ಆರಾಮಾಗ್ತಾರೋ ಏನು ಮಾನಸಿಕ ವೇದೆಯಿಂದಲೇ ಅವರ ಜೀವನ
ತತ್ತರಿಸ್ತಾರೆ, ಅವ್ರ ಮಂದಿಯೆಲ್ಲ ತತ್ತರಿಸ್ತಾರೆ. ಆದರೂ ಸಹಿತ ತಲ್ಲಣಸದಿರು ಮನವೇ ತಾಳು ಮನವೇ ತಾಳು ತಾಳು, ತಾಳಿದವನು ಬಾಳ್ಯಾನು. ಜೀವನದಲ್ಲಿ ಸಮಾಧಾನ ಮಾಡ್ಕೋಬೇಕ್ರಿ. ಅದಕ್ಕಾಗಿ ಈಗಿನಿಂದಲೇ ನಾವು ಒಂದು ಭಗವದ್ಗೀತಾ ಓದುವಂಥದ್ದು, ನಾವು ಜಪ ಮಾಡುವಂಥದ್ದು, ಕೈಕಾಲು ಗಟ್ಟಿದ್ದಾಗ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ಆ ಭಗವಂತನ ದರ್ಶನ ಮಾಡಿ ಬಂದಿದ್ದೆ ಆದರೆ ನಮಗೆ ಮಲಗಿದಲ್ಲೇ ಚಲೋ ವಿಚಾರ ಬರ್ತಾವ್ರಿ. ಸವಿ ನನ್ನ ಪುಗಳು ಬೇಕು ಸವಿಯಲು ಬದುಕು. ಹೊಳ್ಳಿ ನೋಡಿದ್ರೆ ಬರೀ ಕಷ್ಟದ ನೆನಪು ಬರ್ಲಿಕ್ಕೆ ಇನ್ನೂ ಕಷ್ಟ ಅನ್ನಿಸ್ತೈತ್ರಿ. ಅವೆಲ್ಲ ಕಷ್ಟ ಆಗಿ ಹೋಗಿರ್ತಾವ್ರಿ. ಅದು ಬಿದ್ದು ನೋವು ಮಾದಿರ್ತೈತ್ರಿ, ಅದ್ರ ಮೇಲೆ ಒಂದು ಚಿಪ್ಪಿ ಕುಂತಿರ್ತೈತ್ರಿ. ಈಗ ಆದರೂ ಸಹಿತ ಅದು ಹಳೆಯ ನೆನಪು ಕೆದಕಿ ಅದಕ್ಕೆ ನೋವು ನಾವು ಮಾಡ್ಕೋತೇವೆ. ಮನಸ್ಸಿಗೆ ನೋವು ಗಾಯ ಆಗಿರ್ತೈತ್ರಿ. ಯಾವಾಗಿಂದೋ ವಿಚಾರ ಬಂದುಬಿಡ್ತಾವ್ರಿ ಕುಂತಲ್ಲೇ. ಪುರ್ಸತ್ ಮೇ ಸೋಚೆ ಭಲಾ ಕ್ಯಾ ಬುರಾ, ನಾ ಏನು ಮಾಡಿದೆ ಅನ್ನಿಸ್ತೈತ್ರಿ. ಏನು ಮಾಡಲಿಲ್ಲ ಅಂದರೂ ಅಷ್ಟೇ ಹೋತ್ರಿ. ನಿಮ್ಮ ಮಕ್ಳಿಗರ ಸಾಕಿರಿ, ನಿಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿರಿ, ನಿಮ್ಮ ಮಕ್ಕಳು ಬಾಯಾಗ ಅಡುಗೆ ಮಾಡಿ ಊಟ ಹಾಕಿರಿ, ಬಂದು ಬಳಗಕ್ಕೂ ಸಹಾಯ ಮಾಡಿರಿ, ಸಾಕ್ರಿ. ಇದಕ್ಕಿಂತ ದೊಡ್ಡದೇನು ಮಾಡ್ಬೇಕು ನಾವು? ಕಿಸಿ ಕಿ ಮುಸ್ಕುರಾಹಟೋं पे हो निसार, किसी का दर्द मिल सके तो ले उधार, किसी की वास्ते हो तेरे दिल में प्यार, जीना इसी का नाम है. ಸಾಕ್ರಿ. ಇನ್ನೊಬ್ರಿಗೆ ನಾನು ಖುಷಿ ಕೊಟ್ಟೆನಲ್ಲ ಸಾಕು, ಮತ್ತೇನು ಬೇಕ್ರಿ? ಎಂತೆಂಥವ್ರು ಘನಂದಾರಿ ಕೆಲಸ ಮಾಡಿದ್ದವ್ರಿಗೆ ಮರ್ತಾರ್ರಿ ಜನ. ನಾವು ಮಾಡಿದ್ದೇನು ನಮಗೆ ನೆನಪಿಡ್ತಾರೆ? ನೆನಪಿಟ್ಕೋಬೇಕಂತೂ ಇಲ್ಲ ರೀ. ನೇಕಿ ಕರೋ ದರಿಯಾ ಮೇ ಡಾಲೋ, ಸಮುದ್ರದಕ್ಕೆ ಒಗಿದು ಬಿಡ್ಬೇಕು, ಅದು ಮತ್ತೆ ಎಲ್ಲಿ ಹೋಗಂಗಿಲ್ಲ ರೀ, ನಮಗೆ ಬರ್ತೈತಿ. ಅದಕ್ಕಾಗಿ ಹೇಳ್ತಾನೆ ಭಗವಂತ, ತಾನ್ ತಿತಿಕ್ಷಸ್ವ ಅಂತ ಹೇಳಿದ್ರೆ ಸಹಿಸಿಕೋ. ಇದು ಒಂದೇ ಶಬ್ದ ಭಾಳ ದೊಡ್ಡದ ರೀ. ಈ ಕಾಲ ಸ್ಥಿರವಲ್ಲ. ಅಪ್ರತಿಕಾರ ಪೂರ್ವಕಂ ಸಹನಮಿತಿ ತಿತಿಕ್ಷ. ಪ್ರತಿಕಾರ ಇಲ್ಲದೆ ಗುಣಗಲಾರದೆ ಆದಷ್ಟು ನಾಲ್ಗೆ ಕಂಟ್ರೋಲ್ ಮಾಡೋದು ಸುಖ ಅದ ರೀ. ನಾವು ಹೇಳ್ತೇವೆ ಖರೇ ರೀ, ಆ ಪರಿಸ್ಥಿತಿಯೊಳಗೆ ಇದ್ದವ್ರಿಗೆ ಭಾಳ ತ್ರಾಸದ ರೀ, ಭಾಳ ತ್ರಾಸದ. ಉಪದೇಶ ಕೊಡುವಷ್ಟು ಸರಳ ಕೆಲಸ ಯಾವುದೂ ಇಲ್ಲ ರೀ. ಆದರೆ ಅದು ಅನುಭವಕ್ಕೆ ತಂದು ಆದರೂ ಈ ಉಪದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಅವ್ರು ಧನ್ಯರಿ. ಇದೇ ಭಗವದ್ಗೀತಾ ಹೇಳ್ತೈತ್ರಿ. ಏನು ಹೇಳಂಗಿಲ್ಲ ಭಗವಂತ. ಏನು ಬಂದೈತೆ ಅದನ್ನು ಗುರುತಿಸ್ರಿ, ಬಂದಿದ್ದನ್ನು ಸ್ವೀಕರಿಸ್ರಿ, ಸಹಕರಿಸ್ಕೊಂಡು ಹೋಗ್ಬಿಡ್ರಿ, ನಿಮ್ಮ ಜೀವನ ಧನ್ಯ ಆಗ್ತದಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.